ಪೆರಿಕ್ಯುಲೇರಿಯಾ ಅಂದ್ರೆ ಏನು, ಅದರ ಹಿನ್ನೆಲೆ ಹೇಗಿದೆ, ಅದು ಹೇಗೆ ಹರಡುತ್ತದೆ, ಅದನ್ನು ಹತೋಟಿ ಮಾಡುವ ಕ್ರಮಗಳು ಯಾವುವು? ನಮಸ್ಕಾರ ಶುಂಠಿ ಬೆಳೆಗಾರರಿಗೆ. ಈಗ ನೀವು ಕಾಣ್ತಾ ಇದ್ದೀರಿ, ಪೆರಿಕ್ಯುಲೇರಿಯಾ ಅನ್ನುವಂತಹ ಶಿಲೀಂಧ್ರ ರೋಗದಿಂದಾಗಿ ಅನೇಕ ಭಾಗಗಳಲ್ಲಿ ಎಲೆ ಚುಕ್ಕೆಗಳನ್ನು ಕಂಡುಬಂದು ಅತೀವ ಹಾನಿಯನ್ನು ಕಾಣ್ತಾ ಇದ್ದೀರಿ. ಪೆರಿಕ್ಯುಲೇರಿಯಾ ಅನ್ನುವುದು ಮೊದಲನೇ ಬಾರಿಗೆ ಇದು ಕರ್ನಾಟಕದ ಕೊಡಗು ಪ್ರದೇಶದಲ್ಲಿ ಅತಿ ಹೆಚ್ಚು ಕಂಡು ಬಂದಿದ್ದು. ತದನಂತರ ಇದು ಈ ವರ್ಷದಲ್ಲಿ ಎಲ್ಲ ಭಾಗಗಳಲ್ಲಿ ಸ್ಪ್ರೆಡ್ ಆಗಿದೆ. ಈ ಪೆರಿಕ್ಯುಲೇರಿಯಾ ಅನ್ನುವಂತಹ ಈ ಶಿಲೀಂಧ್ರ ಮೊದಲ ಬಾರಿಗೆ 1880ರಲ್ಲಿ ಸಕಾಡೋ ಎನ್ನುವರು ಇದನ್ನು ವಿವರಿಸಿದರು. ಈ ಪೆರಿಕ್ಯುಲೇರಿಯಾ ಅನ್ನೋದು ಹೆಸರು ಹೆಂಗೆ ಬಂತಪ್ಪ ಅಂದ್ರೆ, ಪೆರಿಫಾರ್ಮ್ ಶೇಪ್ ಆಫ್ ಇಟ್ಸ್ ಕೆನಡಿಯಾದಿಂದಾಗಿ ಇದರ ಹೆಸರು ಪೆರಿಕ್ಯುಲೇರಿಯಾ ಅಂತ ಬಂತು. ಇದು ಮ್ಯಾಗ್ನೋಪೊರ್ತುಲೆಸ್ ಅನ್ನೋ ಆರ್ಡರ್ಗೆ ಸೇರಿದ ಜೀನಸ್ ಆಗಿದೆ. ಭತ್ತ, ಗೋಧಿ, ಮಿಲೆಟ್ಗಳಲ್ಲಿ ಮಾತ್ರ ಕಾಣಬರ್ತಿತ್ತು. ಅವಾಗ ಇದು ಪೆರಿಕ್ಯುಲೇರಿಯಾ ವರ್ಜೆ ಎಂಬ ಸ್ಪೀಸೀಸ್. ಈ ಪ್ರಭೇದವು ಭತ್ತದ ಬೆಳೆಗಳಲ್ಲಿ ತೀವ್ರ ಹಾನಿ ಉಂಟು ಮಾಡುತ್ತದೆ. ಇದನ್ನ ರೈಸ್ ಬ್ಲಾಸ್ಟ್ ಅಂತಾನೂ ಕರೆಯುತ್ತಾರೆ. ಪೆರಿಕ್ಯುಲೇರಿಯಾ ಶಿಲೀಂಧ್ರವನ್ನ ಆರಂಭಿಕ ಹಂತದಲ್ಲಿ ನಾವು ಹೆಂಗೆ ಐಡೆಂಟಿಫಿಕೇಶನ್ ಮಾಡಬೇಕಪ್ಪ ಅಂದ್ರೆ, ಇದು ಈ ತರ ಎಲೆಗಳ ಮೇಲೆ ಕಪ್ಪು ಚುಕ್ಕೆಯಾಗಿ ಕಂಡು ಬರ್ತದೆ. ಇದನ್ನ ಸಾಮಾನ್ಯವಾಗಿ ರೈತರು ಎಲೆ ಚುಕ್ಕೆ ರೋಗನೂ ಅಂತಾರ, ಬೆಂಕಿ ರೋಗನೂ ಅಂತ. ಗಾಳಿ ಮುಖಾಂತರ ಇದು ಸ್ಪ್ರೆಡ್ ಆಗೋದ್ರಿಂದ ಹತೋಟಿ ಸ್ವಲ್ಪ ಕಷ್ಟ ಅನಿಸಬಹುದು. ಹಾಗಾದರೆ ಇದನ್ನ ಹತೋಟಿ ಮಾಡುವುದು ಹೇಗೆ? ಮೊದಲನೇದಾಗಿ ಈ ಶುಂಠಿಯ ಗಡ್ಡೆಗಳು, ರೈಸಮ್ಗಳನ್ನ ನೀವು ಮುಂಜಾಗ್ರತವಾಗಿ ಬೀಜೋಪಚಾರ ಮಾಡುವುದು ಸೂಕ್ತ ಕ್ರಮ. ಎರಡನೇದಾಗಿ ರೆಗ್ಯುಲರ್ ಆಗಿ ನಿಮ್ಮ ಶುಂಠಿ ಬೆಳೆಗಳನ್ನ ಮಾನಿಟರ್ ಮಾಡಬೇಕು. ಆರಂಭಿಕ ಹಂತದಲ್ಲಿ ನಿಮಗೆ ಎಲ್ಲರೂ ಕಂಡು ಬಂತಂದ್ರೆ ಅದಕ್ಕೆ ನೀವು ಸೂಕ್ತವಾದಂತಹ ಔಷಧಿಗಳನ್ನ ಸಿಂಪಡಣೆ ಮಾಡು. ಇನ್ನೊಂದು ಹಂತದಲ್ಲಿ ರೈತರು ನೀವು ಹೈಜಿನಿಕ್ ಪ್ರಾಕ್ಟೀಸ್ ಅನ್ನ ಕೈಗೊಳ್ಳಬೇಕು. ನಿಮ್ಮ ಹೊಲಗಳ ಸುತ್ತ ಬಟ್ಟೆಗಳ ಫೆನ್ಸಿಂಗ್ ಅನ್ನು ಮಾಡುವುದು ಸೂಕ್ತ. ಯಾಕಂದ್ರೆ ಇದು ಗಾಳಿ ಮುಖಾಂತರ ಹರಡುವ ರೋಗವಾಗಿದ್ದರಿಂದ ಸಿವಿಯಾರಿಟಿ ಹೊಲದಿಂದ ನಿಮ್ಮ ಹೊಲಗಳಿಗೆ ಪ್ಯಾಥೋಜನ್ ಸ್ಪ್ರೆಡ್ ಆಗೋದರಿಂದ ನೀವು ಬಟ್ಟೆಗಳನ್ನ, ನೀವು ಕೈಕಾಲುಗಳನ್ನ ಶುಚಿಗೊಳಿಸಿಕೊಂಡು ನಿಮ್ಮ ಹೊಲಗಳಿಗೆ ಹೋಗಿ. ಟೆಂಪರರಿ ಸಸ್ಪೆನ್ಷನ್. ಹೆವಿಲಿ ಈ ಪೆರಿಕ್ಯುಲೇರಿಯಾ ಎಫೆಕ್ಟೆಡ್ ಜೂನ್ ಇದ್ರೆ ಜಿಂಜರ್ ಕಲ್ಟಿವೇಶನ್ ಅನ್ನ ನೀವು ನಿಲ್ಲಿಸಿ. ಅಲೋ ಟು ಪ್ಯಾಥೋಜನ್ ಡಿಕ್ಲೈನ್. ಈಗ ಕೊನೆಯದಾಗಿ ಈ ಶಿಲೀಂಧ್ರನಾಶಕಗಳ ಸಿಂಪಡಣೆ ಬಗ್ಗೆ ತಿಳಿದುಕೊಳ್ಳೋಣ.